ನಮಸ್ಕಾರ. ನಾನು 365 ದಿನ ಸತತವಾಗಿ ವಾಕಿಂಗ್ ಮಾಡಿದೆ ಅನ್ನುವಂಥ ಒಂದು ಸಂಚಿಕೆ ಮಾಡಿದ್ದೆ. ಆ ಸಂಚಿಕೆ ಬಹಳ ಜನಪ್ರಿಯ ಆಯಿತು. ಆ ಸಂಚಿಕೆಯ ಕಮೆಂಟ್ಸ್ನಲ್ಲಿ ಸುಪ್ರಿಯಾ ಗೌಡ ಅನ್ನುವವರು, ಸಂಚಿಕೆ ತುಂಬ ಚೆನ್ನಾಗಿ ಬಂದಿದೆ ಸರ್, ಧನ್ಯವಾದಗಳು. ಹಾಗೆಯೇ ಆ ಸಂಚಿಕೆಯಲ್ಲಿ ತಿಳಿಸಿದಂಥ ರಾಗಿ ಗಂಜಿಯ ಸೀಕ್ರೆಟ್ ರೆಸಿಪಿಯನ್ನು ನಿಮ್ಮ ಮನೆಯವರಿಂದ ದಯವಿಟ್ಟು ಕೇಳಿ ತಿಳಿಸಿ ಅಂತ ಹೇಳಿದರು. ಈ ಸಂಚಿಕೆಯಲ್ಲಿ ನಮ್ಮ ಬೆಳಗಿನ ತಿಂಡಿಯನ್ನೇ ಬದಲಾಯಿಸಿದಂತಹ ಆ ಒಂದು ಸೀಕ್ರೆಟ್ ರಾಗಿ ಗಂಜಿಯ ರೆಸಿಪಿ ಹಾಗೂ ನನ್ನ ಪರಿಚಯ ಅಂತ ಹೇಳಿ ಒಂದು ಸಂಚಿಕೆ, ನನ್ನ ಪರಿಚಯದ ಸಂಚಿಕೆ ಮಾಡಿದ್ದೆ. ಆ ಸಂಚಿಕೆಯಲ್ಲಿ ಹಾಗೂ ಒಂದು ಲೈವ್ ಕಾರ್ಯಕ್ರಮ ಮಾಡಿದ್ದೆ. ಅದರಲ್ಲೂ ಬಹಳಷ್ಟು ವೀಕ್ಷಕರು ಕೇಳಿಕೊಂಡ್ರು, ನಿಮ್ಮ ಮಡದಿಯ ಪರಿಚಯ ಮಾಡಿಕೊಡಿ ಅಂತ ಹೇಳಿ. ಹಾಗಾಗಿ ಈ ಸಂಚಿಕೆಯಲ್ಲಿ ನನ್ನ ಮಡದಿಯ ಪರಿಚಯ ಹಾಗೂ ಈ ಸೀಕ್ರೆಟ್ ರೆಸಿಪಿಯ ಬಗ್ಗೆ ಖುದ್ದಾಗಿ ನನ್ನ ಮಡದಿಯಿಂದ ತಿಳಿಯೋಣ. ರೂಪಾ ವಿನಯ್. ನಮಸ್ಕಾರ, ನನ್ನ ಹೆಸರು ರೂಪಾ ವಿನಯ್. ನಾನೊಂದು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ ಚಿಕ್ಕ ಪರಿಚಯ. ಮುಂದಿನದ್ದು ಕೇಳ್ತಾ ಹೋಗೋಣ, ಹೇಗೆ ಏನು ಅಂತ. ಮೊದಲನೇ ಪ್ರಶ್ನೆ, ಈ ಒಂದು ರೆಸಿಪಿಯನ್ನು ಎಲ್ಲಿಂದ ಕಲಿತೆ, ಹೇಗೆ ಕಲಿತೆ ಅನ್ನೋದು. ಕಲ್ತಿದ್ದು ಹೇಗೆ ಅಂದರೆ, ಸಣ್ಣ ಮಕ್ಕಳಿದ್ದಾಗ ಎಲ್ಲರೂ ಪಾಪುಗಳಿಗೆಲ್ಲ ರಾಗಿ ಸರಿ ಅಂತ ಮಾಡಿಕೊಡ್ತಾರೆ ನಮ್ಮ ಕಡೆ. ಅದನ್ನು ಈ ಮಕ್ಕಳು ದೊಡ್ಡವರಾದಮೇಲೆ ಹೇಗೆ ಅದನ್ನು ನ್ಯೂಟ್ರಿಷಿಯಸ್ ಆಗಿ ಫುಡ್ನ ಹೆಂಗೆ ಕೊಡೋದು ಅಂತ ಒಂದು ಯೋಚಿಸ್ತಾ ಇದ್ದೆ. ಸೊ ಅದರಲ್ಲಿ ನನಗೆ ಅನಿಸಿದ್ದು, ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ಅರ್ಜೆಂಟಲ್ಲಿ ಮಕ್ಕಳು ಏನೂ ತಿಂದಲೇ ಮಾಡ್ದಲೇ ಏನೋ ಸಿಕ್ಕಿದ್ದನ್ನು ತಿನ್ಕೊಂಡು ಓಡೋಗ್ತಾರೆ, ಕೆಲವೊಂದ್ಸಲ ತಿಂದಲೇ ಹೋಗ್ತಾರೆ. ಸೊ ಹೇಗೆ ಮಾಡೋದು ಇದನ್ನು ಅನ್ನೋದು ನನಗೆ, ಎಸ್ಪೆಷಲಿ ನನ್ನ ಮಗಂಗೆ ಹೆಂಗೆ ಕೊಡೋದು ಅನ್ನೋದು ನನ್ನ ತಲೆಯಲ್ಲಿ ಯೋಚನೆ ಮಾಡ್ತಾಯಿದ್ದೆ. ಆವಾಗ ಒಂಚೂರು ರಿಸರ್ಚ್ ಮಾಡಿದಾಗ ಈ ರಾಗಿ ಸರಿನೇ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ಬೇರೆ ಎಲ್ಲ ನ್ಯೂಟ್ರಿಷನ್ ಎಲ್ಲ ಹಾಕ್ಕೊಳ್ಳೋ ಥರ ಹೇಗೆ ಮಾಡೋದು ಅಂತ ಹುಡುಕಿದಾಗ ಕೆಲವೊಂದು ಈ ಥರ ಕಾಳುಗಳನ್ನೆಲ್ಲ ಹಾಕೋದು ಅಂತ ಇತ್ತು. ಅದನ್ನು ನಾನು ಯೂಸ್ ಮಾಡ್ಕೊಂಡು ನನ್ನ ಮಗನಿಗೆ ಅದನ್ನು ಸ್ಟಾರ್ಟ್ ಮಾಡಿದೆ ಕೊಡೋದಕ್ಕೆ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಇವಾಗ 15 ವರ್ಷದಿಂದ ನನ್ನ ಮಗ ಅದನ್ನೇ ಕುಡ್ಕೊಂಡು ಬೆಳಗಿನ ತಿಂಡಿ ಅಂತ ಹೋಗ್ತಿದ್ದಾನೆ ಸ್ಕೂಲ್ಗೆ. ಇವಾಗ ಕಾಲೇಜು, ದೊಡ್ಡ ಮಗ. ಒಟ್ಟಿನಲ್ಲಿ ಒಂದು ಸೂಪರ್ ಫುಡ್ ಬೇಕಾಗಿತ್ತು, ಒಂದು ಸೂಪರ್ ಫುಡ್ಡಿಂದು ರೀಪ್ಲೇಸ್ಮೆಂಟ್ ಇದು. ಹೌದು, ಅಂದರೆ ನನಗೆ ಈ ಬಿಸ್ಕೆಟು ಇದೆಲ್ಲ ಕೊಡೋಕ್ಕೆ ಇಷ್ಟ ಇರಲಿಲ್ಲ ಮೇಯ್ನಾಗಿ ಬೆಳಗಿನ ಟೈಮಲ್ಲಿ, ಬ್ರೆಡ್ಡು ಅಂಥವೆಲ್ಲ. ಸೊ ಅದ್ರ ಬದಲು ಏನು ಮಾಡೋದು, ಹೆಂಗೆ ಕೊಡೋದು, ಅಂದರೆ ಕಡಿಮೆ ಟೈಮಲ್ಲಿ ಹೆಂಗೆ ಇದನ್ನು ತಿನ್ನಿಸೋದು ಅನ್ನೋದೊಂದಿತ್ತು. ಅದಕ್ಕೋಸ್ಕರ ಇದನ್ನು ಹುಡುಕಿದ್ದೆ. ಅಂದರೆ ಯಾರಾದರೂ ಹೇಳಿ ರೆಡಿಮೇಡಾಗಿ ಕೊಟ್ರಾ ಅಥವಾ ಎಲ್ಲಿಂದ ಸಿಕ್ತು ಈ ರೆಸಿಪಿ? ನನ್ನ ದೊಡ್ಡ ಮಗ ಫಸ್ಟ್ ಹುಟ್ಟಿದಾಗ ರಾಗಿ ಸರಿ ಅಂತಲೇ ಸ್ಟಾರ್ಟ್ ಮಾಡಿದ್ದು. 6 ತಿಂಗಳಿಗೆ ಎಲ್ಲರಿಗೂ ಗೊತ್ತಿರುತ್ತಿದ್ದು ರಾಗಿ ಸರಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ರಾಗಿ ಅನ್ನೋದು ತುಂಬ ಒಳ್ಳೆಯದು ಅನ್ನೋದು ಗೊತ್ತಿತ್ತು. ಸೊ ಅದರಲ್ಲಿ ಇನ್ನೇನೇನು ಆ್ಯಡ್ ಮಾಡ್ಬೋದು ಅಂತ ಹುಡ್ಕೊಂಡು ರಿಸರ್ಚ್ ಮಾಡಿದ್ದನ್ನು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಎಷ್ಟು ವರ್ಷದಿಂದ ಇದನ್ನು ಕೊಡ್ತಾ ಇದೆಯಾ ಮಕ್ಕಳಿಗೆ, ಆಮೇಲೆ ದೊಡ್ಡವರಿಗೆ ಎಲ್ಲರಿಗೂ? ನಾನು ದೊಡ್ಡ ಮಗನಿಗೆ 15 ವರ್ಷದಿಂದ ಕೊಡ್ತಾ ಇದ್ದೀನಿ. ಹಾಗೆ ಸಣ್ಣ ಮಗನಿಗೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ದೊಡ್ಡವರಿಗೆ ಈಗ ನಾವು ಕೋವಿಡ್ ಆದಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಮೇಲೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಹುಟ್ಟೋದೇನಂತಂದರೆ, ಹೊಟ್ಟೆ ತುಂಬುತ್ತಾ ಇದರಿಂದ? ಮಕ್ಕಳು ಹೊಟ್ಟೆ ತುಂಬಿದೆ ಅಂತ ಅಂದ್ಕೊಂಡು ಹೋಗ್ತಾರಾ? ಖಂಡಿತ ತುಂಬುತ್ತೆ, ಯಾಕೆಂದರೆ ಇದರಲ್ಲಿ ಕಾಳುಗಳೆಲ್ಲ ಇರೋದ್ರಿಂದ ಸ್ವಲ್ಪ ಫಿಲ್ಲಿಂಗ್ ಅಂತ ಅನಿಸತ್ತೆ. ಅದ್ರ ಜೊತೆಗೆ ನಾನು ಜನರಲಿ ನನ್ನ ಮಕ್ಕಳಿಗೆ ಕೊಡೋದು ಒಂದು ಈ ರಾಗಿ ಗಂಜಿ ಜೊತೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್, ಒಂದು ಸಣ್ಣ ಡಬ್ಬದಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಡ್ತೀನಿ. ಅದನ್ನು ಅಲ್ಲೇ ಬೆಳಗ್ಗೆನೇ ತಿನ್ಕೋತಾರೆ, ಜೊತೆಗೆ ಒಂದು ಲೋಟ ಹಾಲು ಕುಡಿತಾರೆ. ಸೊ ಇದು ಅವ್ರಿಗೆ ಬೆಳಗ್ಗೆಗೆ ಮೋರ್ ದ್ಯಾನ್ ಇನಫ್. ಓಕೆ. ಆಮೇಲೆ ಇದು ಶುರು ಮಾಡಿದಾಗ ಮಕ್ಕಳು ಏನು ಹಠ ಮಾಡ್ದಲೇ ಅಥವಾ ಮುಖ ಸೊಟ್ಟ ಮಾಡ್ದಲೇ ಕುಡಿಯೋದಕ್ಕೆ ಶುರು ಮಾಡಿದ್ರಾ? ಹೇಗೆ ಅಭ್ಯಾಸ ಮಾಡಿಸಿದ್ದನ್ನ? ಸೊ ನಮ್ಮ ಮನೇಲಿ ಪದ್ಧತಿ ಹೇಗೆ ಅಂದರೆ, ಮಕ್ಕಳಿಗೆ ನಾವು ಜಾಸ್ತಿ ಆಪ್ಷನ್ ಕೊಡಲ್ಲ. ನಿಮ್ಗೇನು ಬೇಕೋ ಅದನ್ನು ಮಾಡಿಕೊಡ್ತೀವಿ ಅಂತ ಏನಿಲ್ಲ. ನಾವೇನು ಮಾಡಿಕೊಡ್ತೀವಿ ಅದನ್ನು ನೀವು ತಿನ್ನೋದು ಕುಡಿಯೋದು ಮಾಡಬೇಕು ಅನ್ನೋದು ನಮ್ಮ ಮನೆ ಅಭ್ಯಾಸ. ಸೊ ನಾವೇನು ಮನೇಲಿ ಅಡುಗೆ ಆಗಲಿ ಇದಾಗಲಿ ನೀವು ಕುಡಿಲೇಬೇಕು ಅಂತ ಫೋರ್ಸ್ ಮಾಡಿನೇ ಮಾಡೋದು. ಇಬ್ಬರೂ ಏನು ತುಂಬ ಖುಷಿಯಿಂದ ಸ್ಟಾರ್ಟ್ ಮಾಡಿದ್ರು ಅಂತ ನಾನೇನು ಹೇಳಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಅವ್ರದ್ದೇ ಆದ ಗಲಾಟೆಗಳಿದ್ವು, ಬಟ್ ಇವಾಗ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಬ್ಬರು ಖುಷಿಯಾಗಿ ಕುಡ್ಕೊಂಡು ಹೋಗ್ತಾರೆ. ಸರಿ, ಕೊನೆಯ ಪ್ರಶ್ನೆ, ಇದನ್ನು ಹೇಗೆ ಮಾಡೋದು, ಇದರ ರೆಸಿಪಿ ಏನು, ದಯವಿಟ್ಟು ತಿಳಿಸ್ಕೊಡಿ. ಸೊ ನಾವು ನಮ್ಮ ಮನೇಲಿ ಹೇಗೆ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಅಂದರೆ, ವರ್ಷಕ್ಕೆ 2 ಸಲ ಮಾಡ್ತೀವಿ, ಒಂದು ಜಾನ್ವರಿಲಿ ಮತ್ತು ಜುಲೈಯಲ್ಲಿ. ಸೊ 6 ತಿಂಗಳಿಗಾಗಷ್ಟು ಬೇಸಿಕಲಿ ನಾವು ಮಾಡಿಟ್ಕೊಳ್ಳೋದು, ಮನೆಯವ್ರಿಗೆಲ್ಲ ಬೇಕು ಅಂತ. ಸೊ ಫಸ್ಟು ರಾಗಿನ ತರ್ತೀನಿ. ನಮ್ಮ ಮನೆಗೆ ನನಗೆ 1.5 2 kg ರಾಗಿ ತೊಗೊಂಡು ಬಂದು ಅದನ್ನು ಚೆನ್ನಾಗಿ ತೊಳೆದು ನೆನೆಸಿ ಮೊಳಕೆ ಬರಿಸ್ತೀವಿ. ಫಸ್ಟು ಮೊಳಕೆ ಬರೆಸಿ ಅದನ್ನು ಇದ್ರ ಬಿಸಿಲಲ್ಲಿ ಒಣಗಿಸ್ತೀವಿ. ರಾಗಿನ ಮಾತ್ರ ಇದನ್ನು ಈ ಪ್ರಾಸೆಸ್ ಮಾಡ್ತೀನಿ.
ಜೊತೆಗೆ ಅದ್ರ ಜೊತೆಗೆ ಈಗ ಗೋಧಿ, ಜೋಳ, ಹೆಸರು ಕಾಳು, ಕಡಲೆಕಾಳು, ಕಾಬೂಲ್ ಚೆನ್ನ ಅಂತ ಒಂದು ಬರುತ್ತಲ್ಲ ಅದು, ಹುರುಳಿಕಾಳು, ಬಟಾಣಿ ಇದೊಂದು ಹಸಿರು ಬಟಾಣಿ, ಇನ್ನೊಂದು ಬಿಳಿ ಬಟಾಣಿ ಒಂದು ಬರುತ್ತೆ, ರಾಜ್ಮಾ ಅದರಲ್ಲೂ 2 ಬಗೆ ಬರುತ್ತೆ, ಒಂದು ಡಾರ್ಕ್ ರಾಜ್ಮಾ ಬರುತ್ತೆ, ಇನ್ನೊಂದು ಕಲರ್ ರಾಜ್ಮಾ ಬರುತ್ತೆ ಅದು, ಮತ್ತು ಕಿಡ್ನಿ ಬೀನ್ಸ್ ಅದರಲ್ಲೂ 2 ಬಗೆ ಬರುತ್ತೆ ಅದೆರಡು, ಮತ್ತು ಕೆಂಪಕ್ಕಿ, ಮಿಲೆಟ್ಸಲ್ಲಿ ನವಣೆ, ಬರ್ಗು, ಸಜ್ಜೆ, ಸಾಮೆ, ಹರ್ಕ ಇದಿಷ್ಟು ಹಾಕಿದ್ದೀವಿ, ತೊಗರಿಬೇಳೆ, ಮಸೂರ್ ದಾಲ್ ಅಂತ ಇನ್ನೊಂದು ತುಂಬ ಕೆಂಪಗಿರೋ ದಾಲ್ ಒಂದಿರುತ್ತೆ ಅದು, ಹೆಸರು ಕಾಳು ಹಾಕಿರೋದ್ರಿಂದ ಹೆಸರು ಬೇಳೆ ಹಾಕಲಿಲ್ಲ ನಾವು, ಮತ್ತು ಇದಕ್ಕೆ ಮಖಾನ, ಸ್ವಲ್ಪ ಸೀಮೆ ಅಕ್ಕಿ, ಬಾರ್ಲಿ, ಆಮೇಲೆ ಪಂಪ್ಕಿನ್ ಸೀಡ್ಸ್, ಎಳ್ಳು, ಫ್ಲ್ಯಾಕ್ಸ್ ಸೀಡ್ಸ್, ಮೆಲನ್ ಸೀಡ್ಸ್, ಮತ್ತು ಚಿರೋಲಿ ಅಂತ ಬರುತ್ತೆ, ಅಂದರೆ ಮೊರ್ಕೆ ಬೀಜ ಅಂತ ಏನೋ ಹೇಳ್ತಾರೆ ಕನ್ನಡದಲ್ಲಿ. ನಾನು ಇದನ್ನೆಲ್ಲ ತೊಗೊಂಡು ಬಂದು ಎಲ್ಲನೂ ಫುಲ್ ಲೋ ಫ್ಲೇಮ್, ಯಾವುದನ್ನು ಹೈ ಫ್ಲೇಮಲ್ಲಿ ಹುರಿಯಲ್ಲ, ಫುಲ್ ಲೋ ಫ್ಲೇಮಲ್ಲಿ ಹುರಿದು ಇದಕ್ಕೆ ಅಪ್ರಾಕ್ಸಿಮೇಟ್ಲಿ ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ಒಂದು 3-4 ದಿನದಲ್ಲಿ ಹುರಿದು ಆಮೇಲೆ ಅದನ್ನು ಆರಿಸಿ ಮಿಲ್ಗೆ ಹೋಗಿ ಹಾಕಿಸ್ಕೊಂಡು ಬರ್ತೀವಿ. ಅದನ್ನು ಮತ್ತೆ ಎಲ್ಲ ಒಂದು ಒಳ್ಳೆ ಸ್ಟೀಲ್ ಡಬ್ಬದಲ್ಲಿ ಅದನ್ನು ಇದು ಮಾಡಿಟ್ಟಿರ್ತೀವಿ. ಅಂದರೆ ಇದು ಒಂದು 3-4 ದಿನದ ಕಾರ್ಯಕ್ರಮ, ಹೆಚ್ಚು ಕಮ್ಮಿ 1 ವಾರ ಆಗ್ಬೋದು. ಖಂಡಿತ. ಅಂದರೆ ನಾನು ವರ್ಕಿಂಗ್ ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ, ಅದಾದಮೇಲೆ ಹುರ್ಕೊಳ್ಳೋದನ್ನು ನಾನು ವಾರದಲ್ಲಿ ಯಾವ್ಯಾವ ಟೈಮ್ ಸಿಗುತ್ತೋ ಆವಾಗ ಹುರ್ಕೊಂಡು, ಯಾವಾಗ ಅದು ಖಾಲಿಯಾಗಿ ಇನ್ನೊಂದು ಡಬ್ಬ ಉಳಿದಿದೆ ಅನ್ನೋ ಟೈಮ್ಗೆ ನಾನು ಇನ್ನೊಂದು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನನ್ನ ಅಂದಾಜಿನಲ್ಲಿ ಇಷ್ಟು ವರ್ಷದಲ್ಲಿ ನನಗೆ 6 ತಿಂಗಳಿಗೆ ಬರುತ್ತೆ. ಸೊ 6 ತಿಂಗಳಿಗೆ ಆಗಷ್ಟು ನಾನು ಎತ್ತಿಟ್ಕೊಂಡು ಆ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಅದನ್ನು ಈಗ ಮಾಡೋದು ಹೇಗೆ ಅಂದರೆ ನಮ್ಮ ಮನೇಲಿ ನಾವು ಹಾಲ್ಗೀಲ್ ಏನೂ ಹಾಕಲ್ಲ, ನೀರಿನಲ್ಲಿ ಈಗ ಒಬ್ಬರಿಗೆ 2 ಸ್ಪೂನ್ ಲೆಕ್ಕ ಅಂತ ಇಟ್ಕೊಂಡಿದ್ದೀನಿ. ಈಗ ನಾವು 4 ಜನ ಅಂದರೆ 8 ಸ್ಪೂನ್ ಹಾಕ್ತೀವಿ. ಅದಕ್ಕೊಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ನೀರಿಗೆ ಹಾಕಿ ಸ್ವಲ್ಪ ಉಪ್ಪು. ನಮ್ಮ ಮನೇಲಿ ಸ್ವೀಟ್ ಆ ಥರ ಕೆಲವರು ಬೆಲ್ಲದಲ್ಲೂ ಮಾಡ್ತಾರೆ, ಇಷ್ಟಪಡ್ತಾರೆ ಮಕ್ಕಳು ಸ್ವೀಟ್ ತಿಂತಾರೆ ಅಂತ, ಬಟ್ ನಾನು ಅಭ್ಯಾಸ ಮಾಡ್ಕೊಂಡಿರೋದು ಉಪ್ಪು, ಸ್ವಲ್ಪ ಚಿಟಿಕೆ ಉಪ್ಪು ಅಷ್ಟೇ. ಸೊ ಅದನ್ನು ಮಾತ್ರ ಹಾಕ್ಕೊಳ್ತೀನಿ. ಕೆಲವೊಂದು ಸಲ ಮಕ್ಕಳು ಮಜ್ಜಿಗೆ ಹಾಕ್ಕೊತಾರೆ, ಮೊಸರು ಹಾಕ್ಕೊತಾರೆ, ವಿಚ್ ಇಸ್ ಓಕೆ, ಬಟ್ ಜನರಲಿ ಏನೂ ಹಾಕ್ಕೊಳ್ದೇ ಕುಡಿತಾರೆ. ಇವರು ಹಾಗೆ ಕುಡಿಯೋದು, ಏನೂ ಹಾಕ್ಕೊಳ್ದೇ ಹಾಗೆ ಬೆಳಗ್ಗೆ ಗಂಜಿ ಫಸ್ಟ್ ಎದ್ದಿದ ತಕ್ಷಣ ಕುಡಿಯೋದಾದ್ರೆ. ಆಮೇಲೆ ಇದು ಎತ್ತಿಟ್ಟಾಗ ಹಾಳಾಗೋದಿಲ್ವಾ ಭಾಳ ದಿನ ಎತ್ತಿಟ್ರೆ? ಜನರಲಿ ಹಾಳಾಗೋದಿಲ್ಲ, ಯಾಕಂದರೆ ಕೆಲವೊಂದು ಇದು ಒಣಮೆಣಸಿನ್ಕಾಯಿ ಮತ್ತು ಇದು ನಾವು ಪಲಾವ್ ಎಲೆ ಅಂತ ಏನು ಕರಿತೀವಲ್ಲ, ಅದನ್ನು ಡಬ್ಬದಲ್ಲಿ ಇಡಬೇಕಾದ್ರೆ ಮೇಲ್ಗಡೆ ಹಾಕಿಟ್ರೆ ಹುಳ ಗಿಳ ಬರಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ 2 kg ಡಬ್ಬ ಇಟ್ಟಿದ್ದೀನಿ. ಸೊ ಒಂದು ಡಬ್ಬನ ಆಚೆಲಿ ಇಟ್ಕೊಂಡ್ಬಿಡ್ತೀವಿ, ಅದನ್ನು ಯಾವಾಗಲೂ ಯೂಸ್ ಮಾಡ್ತೀವಿ. ಇನ್ನೊಂದು 2 kg ಡಬ್ಬ ಅಂದರೆ 1 kg ಸ್ಟೋರೇಜ್ ಬಾಕ್ಸ್ನ ಫ್ರಿಜ್ಜಲ್ಲಿ ಅದಕ್ಕೆ ಅಂತಲೇ ಎಕ್ಸ್ಟ್ರಾ ಜಾಗ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಆ ಫ್ರಿಜ್ಜಲ್ಲಿ ಅಲ್ಲಿ ಇಡ್ತೀನಿ, ಆಚೆಲಿಟ್ಟರು ಖಂಡಿತ ಏನೂ ಆಗಲ್ಲ, ಬಟ್ ನನಗೆ ಜಾಗ ಇದೆ ಫ್ರಿಜ್ಜಲ್ಲಿ, ಅದನ್ನು ಯೂಸ್ ಮಾಡ್ಕೊತೀನಿ ಅಷ್ಟೇ. ಆಮೇಲೆ ಈ ರೆಸಿಪಿನಲ್ಲಿ ಎಷ್ಟೆಷ್ಟು ಪ್ರಮಾಣಕ್ಕೆ ಹಾಕಬೇಕು ಅನ್ನೋ ಸೊ ಬೆಸ್ಟ್ ಇದಂದರೆ 1 kg ರಾಗಿಗೆ 1 ದೊಡ್ಡ ಲೋಟ, ಅಂದರೆ ಯು ಕ್ಯಾನ್ ಕೀಪ್ ಇಟ್ ಅಸ್ 200 grams ಆಫ್ ಬೇರೆ ಎಲ್ಲ ಸಾಮಾನುಗಳನ್ನ ಉಪಯೋಗಿಸಿ. 1 kg ರಾಗಿ ಇದ್ದರೆ ಮಿಕ್ಕಿದ್ದೆಲ್ಲ 200 grams ಅಷ್ಟು ಮಿಕ್ಕಿದ್ದೆಲ್ಲ ಹಾಕಬೇಕು. 200 grams ನಾನು ಆವ್ರೇಜ್ ಔಟ್ ಮಾಡ್ಕೊಂಡು ನಮ್ಮ ಮನೇಲಿ ಒಂದು ಲೋಟ ಇಟ್ಕೊಂಡಿದ್ದೀನಿ. ಆ ಲೋಟದಲ್ಲಿ ಎಲ್ಲದು ಇದರಲ್ಲಿ ಆ ಪ್ರಮಾಣದಲ್ಲಿ ಹಾಕ್ಕೊಂಡು ಮಿಕ್ಕಿದ್ದೆಲ್ಲನೂ ಸೇಮ್ ಅದೇ ಲೋಟನ ಉಪಯೋಗಿಸ್ಕೊಂಡು ಎಲ್ಲ ಸಾಮಾನು ಅಂದರೆ ಸ್ವಲ್ಪ ಆಚೆ ಈಚೆ ಆದರೆ ಪರವಾಗಿಲ್ಲ, ಆಚೆ ಈಚೆ ಆದರೆ ಇಷ್ಟೇ ಇರಬೇಕಂತೇನೆ ಏನಿಲ್ಲ. ಇದ್ರ ಜೊತೆಗೆ ಸ್ವಲ್ಪ ಕರಿಮೆಣಸು, ಜೀರಿಗೆ, ಮೆಂತ್ಯ ಹಾಕ್ತೀವಿ, ಯಾಕೆಂದರೆ ಈ ಚಳಿ ಟೈಮಲ್ಲೆಲ್ಲ ಸ್ವಲ್ಪ ಕೆಮ್ಮು ಶೀತ ಎಲ್ಲ ಆಗುತ್ತೆ, ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ಅಂತ ಜೀರಿಗೆ ಹಾಕ್ತೀವಿ. ಇದಿಷ್ಟನ್ನು ಹಾಕ್ಬಿಟ್ಟೆ ಎಲ್ಲ ಟೈಮು ಮಾಡೋದು. ಇದರಿಂದ ಏನಾದರೂ ಈ ಕಾನ್ಸ್ಟಿಪೇಷನ್ ಆಗುತ್ತೆ, ಆ ಥರದ್ದೇನು ತೊಂದರೆಗಳು ಬರಲ್ಲ ಅನ್ನೋದೇನಾದರೂ ಗೊತ್ತಾ? ನಮ್ಮ ಮನೇಲಿ ಆ ಥರ ಯಾರಿಗೂ ಏನು ಬಂದಿಲ್ಲ, ಸೊ ನಂಗೆ ಗೊತ್ತಿಲ್ಲ. ಓಕೆ, ಬೇರೆ ಏನಾದರೂ ಮಾಹಿತಿ ಇದ್ರ ಬಗ್ಗೆ? ಎಲ್ಲರೂ ಶುರು ಮಾಡಿ, ತುಂಬ ಒಳ್ಳೆಯದು. ಓಕೆ, ಇದು ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಬಂದಿರುವಂತಹ ಒಂದು ಅಭ್ಯಾಸ ಅಷ್ಟೇ. ಇದು ನಮ್ಮ ಮನೆಯಲ್ಲಿ ನಮಗೆ ಕೆಲಸ ಮಾಡ್ತಾ ಇದೆ. ಈ ಥರ ಪದ್ಧತಿಗಳೆಲ್ಲ ಏನಂದರೆ ಯಾವುದು ಯಾರ ಮನೆಗೆ ಕೆಲಸ ಮಾಡುತ್ತೆ ಮಾಡಲ್ಲ ಅನ್ನೋದನ್ನು ಯಾರೂ ಹೇಳಲಿಕ್ಕಾಗೋದಿಲ್ಲ. ಸಲಹೆ ಬೇಕು ಅಂದರೆ ಯಾವಾಗಲೂ ಒಬ್ಬರು ಡಯಟಿಷಿಯನ್ನ ಸಂಪರ್ಕ ಮಾಡಿ ಅವ್ರ ಹತ್ರ ಸಲಹೆ ತಗೊಳ್ಳೋದು ಒಳ್ಳೆಯದು. ಇದು ನಾವು ಅನುಸರಿಸಿಕೊಂಡು ಬಂದಿರೋಂಥ ಪದ್ಧತಿ ನಮ್ಮ ಮನೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಸುಮಾರು 15 ವರ್ಷದಿಂದ ನಮ್ಮ ಮನೆಯವರಲ್ಲಿ ಅದನ್ನು ಸೇವಿಸ್ತಾ ಇದ್ದೀವಿ. ಆಮೇಲೆ ನಾನು ಗಂಡ ಹೆಂಡತಿ ಇಬ್ಬರೂ ಈಗ ಕೋವಿಡ್ ಆದಮೇಲೆ ಸುಮಾರು ಈಗ 6 ವರ್ಷ ಆಯಿತು. 6 ವರ್ಷದಿಂದ ಪ್ರತಿನಿತ್ಯ
ದಿನ ಬೆಳಿಗ್ಗೆ ನಮ್ಮ ತಿಂಡಿ ಅನ್ನೋದು ಇದೇನೆ. ನಾನು ಈಗಾಗಲೇ ಹೇಳಿರೋ ಥರ ಗಂಜಿ, ಅದರ ಜೊತೆ ಹಣ್ಣು ಅಥವಾ ತರಕಾರಿ ಈ ಥರದ್ದೇನಾದ್ರು ತಿಂಡಿ ಅಂತ ತಗೋತೀನಿ. ನನ್ನ ಮನೆಯವಳು ಆಫೀಸ್ಗೆ ಹೋಗೋದ್ರಿಂದ ಅವಳು ಪಾಪ ಅರ್ಜೆಂಟ್ನಲ್ಲಿ ಓಡಬೇಕಾಗಿರುತ್ತೆ. ಹಾಗಾಗಿ ಇದೊಂದು ನಮ್ಮ ಮನೆಗೆ ಒಂದು ಪೌಷ್ಟಿಕವಾದಂಥ ಸೂಪರ್ ಫುಡ್. ಇದನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ. ನಿಮಗೆ ಇಷ್ಟ ಆದರೆ ಪ್ರಯತ್ನ ಮಾಡಿ ನೋಡಿ, ನಿಮಗೆ ಸೆಟ್ ಆದರೆ ಸಂತೋಷ, ಇಲ್ಲ ಅಂದರೆ ಖಂಡಿತ ನೀವು ಬೇರೆದನ್ನು ಫಾಲೋ ಮಾಡ್ಬೋದು ಅಥವಾ ನಿಮ್ಮ ಡೈಟಿಷಿಯನ್ ಸಲಹೆಯನ್ನು ಪಡ್ಕೊಳ್ಳಿ. ಇದು ನಾವು ಹಂಚಿಕೊಳ್ಳುವಂತಹ ವಿಷಯ ಈ ಒಂದು ರೆಸಿಪಿಯಲ್ಲಿ. ಇನ್ನೇನಾದರೂ ಇದೆಯಾ ಇದ್ರ ಬಗ್ಗೆ ಹೇಳೋವಂಥದ್ದು? ಇಲ್ಲ, ಇದೆಲ್ಲ ಹೇಳಿದ್ದೀನಿ. ಪ್ರಯತ್ನ ಮಾಡಿ ನೋಡಿ, ಚೆನ್ನಾಗಿ ಬಂತ ಅಂತ ತಿಳಿಸಿ. ಅಕಸ್ಮಾತ್ ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ಕಮೆಂಟ್ನಲ್ಲಿ ಹಾಕಿ, ನಾನು ಮಡದಿನ ಕೇಳಿಬಿಟ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ. ಇದ್ರ ಜೊತೆಗೆ ಇದನ್ನ ಅವ್ರೇನಾದರೂ ಹೇಳೋದಿದ್ರು ವಿ ವಿಲ್ ಆಲ್ಸೋ ಟ್ರೈ. ಅದಕ್ಕೆ ಇನ್ನೇನಾದರೂ ಸೇರಿಸ್ಕೋಬೋದಾ ಆ ರೆಸಿಪಿಗೆ, ಅದನ್ನು ಚೆನ್ನಾಗಿ ಮಾಡುವಂಥದ್ದು ಏನಾದರೂ ಸೇರಿಸ್ಬೋದಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಎಲ್ಲರೂ ಸೇರಿ ಚೆನ್ನಾಗಿರೋದನ್ನು ಕುಡಿಯೋಣ, ತಿನ್ನೋಣ, ಆರಾಮಾಗಿ ಆರೋಗ್ಯವಾಗಿರೋಣ. ಇಷ್ಟೇ ನಮ್ಮ ಒಂದು ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ಶುಭವಾಗಲಿ. ನಮಸ್ಕಾರ.